ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಜಯ ಜಯ ಜಯಾಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ. ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು. ಹರಿಕಥಾಮೃತ ಸಾರದ ಪಿತೃಗಣ ಸಂಧಿಯಲ್ಲಿ 8ನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. 7 ಪದ್ಯಗಳ ಚಿಂತನೆಯನ್ನು ಸಾಕಷ್ಟು ವಿಸ್ತಾರವಾಗಿ ಯಥಾಮತಿ ಚಿಂತನೆ ಮಾಡಿದ್ದೇವೆ. 8ನೆಯ ಪದ್ಯದಲ್ಲಿ ದಾಸರಾಯರು ಹೇಳ್ತಾರೆ, ಸಾಧ್ಯಕಲ್ಪದಲ್ಲಿ ಹೇಳಿದಂತೆ ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣೋಸ್ಮರಣಪೂರ್ವಕಂ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂಕುರು ಅಂತ. ಮಂತ್ರ ಹೇಳುವ ಮಧ್ಯದಲ್ಲಿ, ಸಾಧ್ಯ ಕ್ರಿಯೆಯನ್ನು ಮಾಡುವ ಆ ಕ್ರಿಯೆಯ ಮಧ್ಯದಲ್ಲಿ ವಿಷ್ಣು ಸ್ಮರಣೆ ಮಾಡಿರಿ. ವಿಷ್ಣು ಸ್ಮರಣೆ ಮಾಡಿದ ಆ ಕ್ರಿಯೆ ಹೇಳಿದ ಮಂತ್ರ ಅಕ್ಷಯ ಫಲಕ್ಕೆ ಕಾರಣವಾಗ್ತದೆ ಅಂತ ಸಾಧ್ಯಕಲ್ಪ ಹೇಳ್ತದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಹೇಗೆ ಸ್ಮರಿಸಬೇಕು ಅಂತ ಬಂದರೆ ಅದನ್ನು ಹೇಳ್ತಾರೆ. ಇಲ್ಲಿ ಜಗನ್ನಾಥ 8ನೆಯ ಪದ್ಯದಲ್ಲಿ ಏನು ಭಗವಂತನ ಗುಣಗಾನ ಮಾಡಬೇಕು ಅಂದರೆ, ಜಯ ಜಯ ಜಯಾಕಾಂತ, ಜಯ ಜಯ ಅಂತ ಭಗವಂತ. ಜಯ ಜಯ ಅಂದರೆ ಜಯವಾಗಲಿ ಜಯವಾಗಲಿ ಅಂತಾರಲ್ಲ ಹಾಗೆ. ಆದರೆ ಭಗವಂತನಿಗೆ ಜಯವಾಗಲಿ ಅಂತ ಹೇಳಬಾರ್ದು ಯಾವ ಕಾಲಕ್ಕೂ. ಜಯವಾಗಲಿ ಅಂತ ಯಾರಿಗೆ ಹೇಳಬೇಕು ಅಂದರೆ, ಅವರು ಸೋಲುವ ಸಂಭವ ಇದ್ದರೆ ನಿಮಗೆ ಜಯವಾಗಲಿ ಅಂತ, ನೀವು ಸೋಲೋದು ಬೇಡ ನಿಮಗೆ ಜಯ ಆಗಲಿ ಅಂತ ಹೇಳ್ತಕ್ಕಂಥದ್ದೊಂದು ರೀತಿ. ಕಡೆಗೆ ಸೋತರು ಅಡ್ಡಿ ಇಲ್ಲ, ಜಯವಾಗಲಿ ಅಂತ ಇಷ್ಟು ಶಬ್ದ ಆದರೂ ಕೇಳಲಿ ಅನ್ನೋದಕ್ಕೆ ಆ ಶಬ್ದ ಲೌಕಿಕದಲ್ಲಿ ಹೀಗೆ ಬಳಸೋದು. ಆದರೆ ಭಗವಂತನಿಗೆ ಜಯ ಜಯ ಅಂತ ಹೇಳ್ತಕ್ಕಂಥದ್ದು ಆ ಅರ್ಥದಲ್ಲಿ ಅಲ್ಲ, ಜಯವಾಗಲಿ ಅಲ್ಲ. ಅವನು ಯಾವಾಗಲೂ ಜಯಶೀಲನೇ, ಅವನಿಗೆ ಸೋಲೇ ಇಲ್ಲ. ಸೋಲೆರಿಯದ ವ್ಯಕ್ತಿಗೆ ಜಯವಾಗಲಿ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಜಯ ಜಯ ಭಗವಂತನಿಗೆ ಈ ಜಯಕಾರವನ್ನು ಹೇಳೋದು ಅಂದರೆ ನೀನು ಉತ್ಕೃಷ್ಟನಾಗಿದ್ದಿ, ಸೋಲರಿಯದ ವ್ಯಕ್ತಿ ನೀನು, ಇಂತಹ ಉತ್ಕೃಷ್ಟ ಸರ್ವೋತ್ಕೃಷ್ಟನಾಗಿದ್ದಿ ಎನ್ನುವ ಅರ್ಥವನ್ನು ಶಾಸ್ತ್ರಕಾರರು ತಿಳಿಸ್ತಾರೆ. ಅಥವಾ ನಿನಗೆ ಜಯಕಾರ ಹಾಕ್ತಾ ಇದ್ದೇನೆ, ನೀನು ಉತ್ಕೃಷ್ಟ ಅನ್ನುವ ಜ್ಞಾನವನ್ನು ನನಗೆ ಕೊಡು ಅಂತ ಅವನಿಗೆ ಜಯಕಾರ ಹಾಕೋದು ಅಂದರೆ ಈ ಅರ್ಥದಲ್ಲಿ, ನೀನು ಉತ್ಕೃಷ್ಟನಾಗಿದ್ದಿ ಎನ್ನುವ ಹೆಸರು ನನಗೆ ಕೊಡು, ನೀನು ಯಾವಾಗಲೂ ಜಯಶೀಲ, ನೀನು ಸೋಲಿಲ್ಲ, ಇಂತಹ ನಿನ್ನ ಅಪಾರವಾದ ಮಹಾತ್ಮ್ಯ ಜ್ಞಾನವನ್ನು ನಮಗೆ ಕೊಡು ಅನ್ನುವ ಅರ್ಥದಲ್ಲಿ ಅವನಿಗೆ ಜಯಕಾರವನ್ನು ಹಾಕೋದೇ ಹೊರತು ಲೌಕಿಕ ರೀತಿಯಂತೆ ಜಯಕಾರ ಹಾಕೋದಲ್ಲ ಭಗವಂತನಿಗೆ. ಹಾಗೆ ಜಯ ಜಯ ಭಗವಂತ ನೀನು ಉತ್ಕೃಷ್ಟನಾಗಿದ್ದಿ, ಹರೇ ಸರ್ವೋತ್ತಮ ನೀನು ಸರ್ವೋತ್ತಮನಾಗಿ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದೀರಿ ಅಂತ ಅವನ ಉತ್ಕೃಷ್ಟತೆಯನ್ನು ಆ ಕ್ರಿಯೆಯ ಮಧ್ಯದಲ್ಲಿ ಸ್ಮರಣೆ ಮಾಡಬೇಕಂತೆ. ಜಯ ಜಯ ಜಯಾಕಾಂತ, ಜಯಾಪತಿ ಸಂಕರ್ಷಣ. ಭಗವಂತ ಸಂಕರ್ಷಣ, ಅವನನ್ನು ಯಾಕೆ ವಿಶೇಷವಾಗಿ ಸ್ಮರಣೆ ಮಾಡಬೇಕು ಉಳಿದ ರೂಪಗಳಿಗಿಂತ ಅಂದರೆ ಸಂಕರ್ಷಣ. ನಾವು ಹಿಂದೆ ಅರ್ಥ ನೋಡಿದ್ವಿ, ಸಂಕರ್ಷಣ ಶಬ್ದದ ಅರ್ಥವನ್ನು ನೋಡಿದ್ವಿ. ಸಂಸಾರದಿಂದ ನಮ್ಮನ್ನು ಮೇಲೆತ್ತುವವ. ಆದ್ದರಿಂದ ಸಂಕರ್ಷಣ ಅಂತ, ಹೇ ಜಯಾಕಾಂತ ಜಯಾಪತೆ ಸಂಕರ್ಷಣ. ಈ ಸಾಧ್ಯಕರ್ಮ ಯಾವುದೋ ಋಣ ಕಳ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಇದು ಯಾವುದೋ ಪಿತೃಗಳ ಪ್ರೀತಿಗಾಗಿ ಮಾತ್ರ ಅಲ್ಲ, ಇದು ನಿನ್ನ ಸಮಾರಾಧನೆ, ಜನಾರ್ದನ ಸಮಾರಾಧನೆ. ಈ ಸಮಾರಾಧನೆಯಿಂದ ಪ್ರೀತನಾಗಬೇಕು. ಪ್ರೀತನಾಗಿ ನನಗೇನೋ ನಾನು ಬಯಸಲ್ಲ, ನಾನು ಬಯಸೋದು ಈ ಸಂಸಾರದಿಂದ ಉದ್ಧಾರ ಆಗಬೇಕು.
ಹುಟ್ಟು ಸಾವುಗಳನ್ನು ದಾಟಿ ನಾನು ಹುಟ್ಟು ಸಾವುಗಳಿಲ್ಲದ ನಿನ್ನ ಲೋಕಕ್ಕೆ ಬರಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀನು ಅದರಿಂದಲೇ ಸಂಕರ್ಷಣ ಅಂತ ಪ್ರಸಿದ್ಧನಾಗಿದ್ದೀರಿ. ನಮ್ಮನ್ನು ಈ ಸಂಸಾರದಿಂದ ಉದ್ಧರಿಸಿ ನಿನ್ನ ಲೋಕದಲ್ಲಿ ಇಟ್ಟು ನಮ್ಮನ್ನು ಅನುಗ್ರಹಿಸು ಅನ್ನುವಂತೆ ಮನಸ್ಸಿನಲ್ಲಿ ಭಾವನೆ ಬರಬೇಕಂತೆ. ಸಂಕರ್ಷಣ ಅನ್ನುವಾಗ ಇಷ್ಟು ಭಾವನೆ ಮನಸ್ಸಿನಲ್ಲಿ ಬರಬೇಕಂತೆ. ಅದರಿಂದ ಜಯಕಾಂತ ಸಂಕರ್ಷಣ ಸ್ವಾಮಿ ನೀನೇ ನನ್ನನ್ನು ಉದ್ಧಾರ ಮಾಡುವವ. ನನ್ನ ಉದ್ಧಾರದ ಜೊತೆಯಲ್ಲಿ ಯಾರ ಅಧಿಷ್ಠಾನದಲ್ಲಿ ನಿನ್ನನ್ನು ಪೂಜೆ ಮಾಡ್ತಾ ಇದ್ದೇನೋ ಆ ಪಿತೃಗಳನ್ನು ಉದ್ಧಾರ ಮಾಡು. ಅವರು ಕೂಡ ಸಂಸಾರದಲ್ಲಿದ್ದವರೇ. ಕಾರಣ ನನ್ನ ಪಿತೃಗಳನ್ನು ಉದ್ಧಾರ ಮಾಡು ನೀನು. ಈ ಸೇವೆ ಮಾಡಿದ ನನ್ನನ್ನು ಉದ್ಧಾರ ಮಾಡು ಅನ್ನುವಂತೆ ಅವನ ಪ್ರೀತಿ ಬಯಸಿ ಉದ್ಧಾರವನ್ನು ಬಯಸಿ ಸಂಕರ್ಷಣನನ್ನು ಸ್ಮರಣೆ ಮಾಡಬೇಕಂತೆ. ಎಲ್ಲ ಅನುಸಂಧಾನ ಆ ಶಬ್ದಗಳನ್ನು ಹೇಳುವಾಗ ಹಿನ್ನೆಲೆಯಲ್ಲಿ ಈ ಅನುಸಂಧಾನ ಇರಬೇಕು ಅನ್ನುವ ಕಾರಣಕ್ಕಾಗಿ ಆ ಶಬ್ದಗಳನ್ನು ದಾಸರಾಯರು ಇಲ್ಲಿ ಬಳಸ್ತಾ ಇದ್ದಾರೆ. ಜಯ ಜಯ ಜಯಕಾಂತ ದತ್ತಾತ್ರೇಯ. ದತ್ತಾತ್ರೇಯನನ್ನು ಯಾಕೆ ಸ್ಮರಿಸಬೇಕು? ದತ್ತಾತ್ರೇಯ ಅಂದರೆ ಆ ಕಥೆ ಕೇಳಬೇಕು ನಾವು. ದತ್ತಾತ್ರೇಯ ಅಂದರೆ ಅನಸೂಯ ಅತ್ರಿ ಋಷಿಗಳಲ್ಲಿ ಭಗವಂತ ದತ್ತನಾಗಿ ಅವತಾರ ಮಾಡ್ತಾನೆ. ಅನಸೂಯ ಅತ್ರಿ ಋಷಿಗಳು ತಪಸ್ಸು ಮಾಡಿದ್ದಾರೆ. ಸೃಷ್ಟಿಕರ್ತ, ಪಾಲನಕರ್ತ, ಸಂಹಾರಕರ್ತ ಇಂತಹ ಮೂರು ಕ್ರಿಯೆಗಳನ್ನು ಮಾಡುವ ಭಗವಂತ ನಮಗೆ ಮಗನಾಗಿ ಅವತಾರ ಮಾಡಲಿ ಅಂತ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾರೆ ಅತ್ರಿ ಮತ್ತು ಅನಸೂಯ ಇಬ್ಬರೂ ಕೂಡ. ಅವರು ತಪಸ್ಸು ಮಾಡಿದಾಗ ಬ್ರಹ್ಮ, ವಿಷ್ಣು, ಶಿವ ಮೂರು ದೇವತೆಗಳು ಬಂದರಂತೆ. ಅತ್ರಿ ಋಷಿಗಳಿಗೆ ಆಶ್ಚರ್ಯ. ನಾನು ಉಪಾಸನೆ ಮಾಡಿದ್ದು ವಿಷ್ಣುವನ್ನು, 3 ಜನ ದೇವತೆಗಳು ಬಂದಾರೆ. ಏನು ಆಶ್ಚರ್ಯ? ಆಶ್ಚರ್ಯ ಯಾಕೆ ಗೊತ್ತಾ? ದೇವತೆಗಳ ದರ್ಶನ ಅದಷ್ಟು ಜನ್ಮದ ಪುಣ್ಯದಿಂದ ಲಭಿಸ್ತದೆ. ಸುಮ್ಮನೆ ದೇವತೆಗಳ ದರ್ಶನ ಆಗಲ್ಲ. ಅದರಲ್ಲಿಯೂ ಬ್ರಹ್ಮ, ವಿಷ್ಣು, ಶಿವ ಅಂದರೆ ಇವರು ಸಾಮಾನ್ಯ ದೇವತೆಗಳಲ್ಲ, ಬಹಳ ಎತ್ತರದಲ್ಲಿದ್ದಾರೆ. ಕಾರಣ ತಂದೆ, ಮಗ, ಮೊಮ್ಮಗ ಅವರ ದರ್ಶನ ಅಷ್ಟು ಸುಲಭದ್ದಲ್ಲ. ಅಷ್ಟು ಅಲ್ಪ ಪುಣ್ಯಕ್ಕೆ ಅವರ ದರ್ಶನ ಆಗಲ್ಲ. ಸಾಮಾನ್ಯ ದೇವತೆಗಳ ದರ್ಶನವೇ ದುರ್ಲಭ. ಅದರಲ್ಲಿ ತ್ರಿಮೂರ್ತಿಗಳು ದರ್ಶನ ಕೊಟ್ಟಿದ್ದಾರೆ ಅಂದರೆ ಆಶ್ಚರ್ಯ, ಆನಂದ ಅತ್ರಿ ಋಷಿಗಳಿಗೆ. ಅವರು ಪ್ರಾರ್ಥನೆ ಮಾಡಿದರಂತೆ, ನಾನು ಉಪಾಸನೆ ಮಾಡಿದ್ದು ವಿಷ್ಣುವನ್ನು. ಯಾರನ್ನು ಉಪಾಸನೆ ಮಾಡ್ತಾರೋ ಆ ದೇವತೆ ದೃಷ್ಟಿಗೋಚರನ ಆಗುವುದು ಸಾಮಾನ್ಯ. ಆದರೆ ನೀವು 3 ಜನ ಬಂದಿದ್ದೀರಲ್ಲ, ಇದು ನನಗೆ ಕುತೂಹಲ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನನ್ನನ್ನು ಉಪಾಸನೆ ಮಾಡುವಾಗ ನಾನು ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ 3 ಗುಣಗಳಿಂದ ಕೂಡಿಕೊಂಡು ನನ್ನನ್ನು ಉಪಾಸನೆ ಮಾಡಿದ್ದೀರಿ. ಕಾರಣ ನಾನು ಬ್ರಹ್ಮನಲ್ಲಿ ನಿಂತು ಸೃಷ್ಟಿ ಮಾಡ್ತೇನೆ, ಶಿವನಲ್ಲಿ ನಿಂತು ಸಂಹಾರ ಮಾಡ್ತೇನೆ. ಅವು ನನ್ನ ಅಧಿಷ್ಠಾನಗಳು. ನನ್ನ ಸೃಷ್ಟಿಗೆ ಅಧಿಷ್ಠಾನ ಬ್ರಹ್ಮ, ನನ್ನ ಲಯಕ್ಕೆ ಅಧಿಷ್ಠಾನ ಶಿವ. ಹಾಗಾಗಿ ಆ ಅಧಿಷ್ಠಾನಗಳಿಲ್ಲದೆ ನಾನು ಅಂತರ್ಯಾಮಿ ಒಮ್ಮೆಲೆ ಬರಲಿಕ್ಕೆ ಆಗಲ್ಲ. ಅದರಿಂದ ಅಧಿಷ್ಠಾನ ಕೂಡಿಕೊಂಡೇ ಬಂದಿದ್ದೀನಿ. ಸ್ವತಃ ನಾನು ಸ್ಥಿತಿಕರ್ತ. ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಶಿವರೂಪಿ ಶಿವೇ ಸ್ಥಿತ ಅಂತ. ಬ್ರಹ್ಮನಲ್ಲಿದ್ದು ಸೃಷ್ಟಿ ಮಾಡುವವನು ನಾನೇ, ಶಿವನಲ್ಲಿದ್ದು ಮುಂದೆ ಸಂಹಾರ ಮಾಡುವವನು ನಾನೇ. ಆದ್ದರಿಂದ ಆ ಅಧಿಷ್ಠಾನ ಇಲ್ಲದೆ ಅಂತರ್ಯಾಮಿ ರೂಪ ಬರಲಿಕ್ಕೆ ಆಗಲ್ಲ. ಕಾರಣ ಆ 2 ಅಧಿಷ್ಠಾನಗಳನ್ನು ಕೂಡಿಕೊಂಡು ನಾನು ಸ್ವತಃ ಬಂದಿದ್ದೇನೆ ಅಂತ ಹೇಳಿದಾಗ, ನೀನು ಮಗನಿಗಾಗಿ ಒಳ್ಳೆಯ ಮಗ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ 3 ಗುಣಗಳಿಂದ ವಿಶಿಷ್ಟನಾದ ನನ್ನನ್ನು ಉಪಾಸನೆ ಮಾಡಿದ್ದಿ. ಕಾರಣ ನಾವು 3 ಜನರು ನಿನಗೆ ಮಕ್ಕಳಾಗಿ ಅವತಾರ ಮಾಡ್ತೇವೆ ಅಂತ ಬ್ರಹ್ಮ, ವಿಷ್ಣು, ಶಿವ 3 ಜನರು ಕೂಡ ಅತ್ರಿ ಅನಸೂಯರಲ್ಲಿ ಮಕ್ಕಳಾಗಿ ಅವತಾರ ಮಾಡ್ತಾರೆ. ಏನೋ ಒಂದು ಕಥೆ ಉಂಟು, ಅದು ಕಥೆ ಮಾತ್ರ, ಭಾಗವತ ಹಾಗೆ ಹೇಳಲ್ಲ. ಅವರು ಬಂದರು, ನೀನು ಹುಟ್ಟುಡುಗೆಯಲ್ಲಿ ನಮಗೆ ಊಟಕ್ಕೆ ಹಾಕಬೇಕು ಅಂತ ಬಯಸಿದರು. ಅದಕ್ಕೆ ಅವಳು ಅಭಿಮಂತ್ರಿಸಿದ ನೀರನ್ನು ಪ್ರೋಕ್ಷಿಸಿದಾಗ ಅವರು ಮಕ್ಕಳ ಚಿಕ್ಕ ಶಿಶುಗಳಾದರು. ಆಗ ಹುಟ್ಟುಡುಗೆಯಲ್ಲಿ ಅವಳಿಗೆ ಹಾಲು ಕೊಡಿಸಿದ್ಲು ಅಂತ ಹೀಗೆಲ್ಲ ಕಥೆ ಹೇಳ್ತಾರೆ. ಆಗಿಲ್ಲ. ಭಾಗವತಾದಿ ವೇದವ್ಯಾಸದೇವರ ಸಾಹಿತ್ಯದಲ್ಲಿ ಈ ಕಥೆ ಇಲ್ಲ, ಎಲ್ಲೋ ಹುಟ್ಟಿಕೊಂಡ ಕಥೆ ಇದು. ಅವರು ತಪಸ್ಸು ಮಾಡಿದರು ಮಕ್ಕಳಾಗಬೇಕು ಅಂತ. ಅದಕ್ಕಾಗಿ ತ್ರಿಮೂರ್ತಿಗಳು ಪ್ರೀತರಾಗಿ ಅವರ ತಪಸ್ಸಿಗೆ ಮೆಚ್ಚಿ 3 ಜನ ಮಕ್ಕಳಾಗ್ತಾರೆ. ವಿಷ್ಣು ಅವರ ತಪಸ್ಸಿಗೆ ಮೆಚ್ಚಿ ಎಷ್ಟು ಮೆಚ್ಚಿದ್ದ,
ಅವರ ತಪಸ್ಸಿನಿಂದ ವಿಷ್ಣು ಎಷ್ಟು ಸಂತೋಷಪಟ್ಟಿದ್ದ ಅಂದರೆ ತನ್ನನ್ನೇ ತನ್ನ ಮಗನನ್ನಾಗಿ ಕೊಟ್ಟುಕೊಂಡ. ದತ್ತ, ಅದರಿಂದ ಆ ರೂಪದ ಹೆಸರು ದತ್ತ. ದತ್ತ ಅಂದರೆ ತನ್ನನ್ನೇ ತಾನು ಕೊಟ್ಟುಕೊಂಡ. ಅವರ ತಪಸ್ಸಿಗೆ ಮೆಚ್ಚಿ ನಾನೇ ಮಗನಾಗಿ ಅವತಾರ ಮಾಡ್ತೀನಿ ಅಂತ ಭಗವಂತ ಅವತಾರ ಮಾಡಿದ ಅವರಲ್ಲಿ. ಆದ್ದರಿಂದ ಆ ಭಗವದ್ ಅವತಾರದ ಹೆಸರು ದತ್ತ ಅಂತಲೇ, ತನ್ನನ್ನೇ ತಾನು ಕೊಟ್ಟುಕೊಂಡ ಅನ್ನುವ ಅರ್ಥದಲ್ಲಿ ದತ್ತ. ಅತ್ರಿ ಋಷಿಗಳ ಮಗನಾಗಿದ್ದಾನೆ, ಆದ್ದರಿಂದಾಗಿ ಆತ್ರೇಯ. ದತ್ತ ಅಂತ ಅವನ ಹೆಸರು. ಅತ್ರಿ ಋಷಿಗಳ ಮಗ ಆದ್ದರಿಂದಾಗಿ ಆತ್ರೇಯ ಅಂತ, ದತ್ತಾತ್ರೇಯ ಅಂತ ಹೀಗೆ ಅವನು ಪ್ರಸಿದ್ಧನಾಗತಕ್ಕಂಥವನಾದ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಕಾರಣ, ಅವರು ಅಲ್ಲಿ ಚಂದ್ರ ಅವತಾರ ಮಾಡ್ತಾನೆ. ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ ವಿಶೇಷ. ಚಂದ್ರ ಮಗನಾಗಿ ಹುಟ್ಟುತ್ತಾನೆ. ಮತ್ತು ಶಿವ ದುರ್ವಾಸರಾಗಿ ಅವತಾರ ಮಾಡ್ತಾರೆ. ಹೀಗೆ ದತ್ತ, ಸೋಮ, ದುರ್ವಾಸ ಅನ್ನುವ 3 ಮಕ್ಕಳನ್ನು ಆ ದಂಪತಿಗಳು ತಪಸ್ಸು ಮಾಡಿ ಪಡೀತಾರೆ. ಇದು ಭಗವಂತನ ವಾತ್ಸಲ್ಯ ನೋಡ್ರಿ. ಭಗವಂತ ಅಲ್ಲಿ ಅವತರಿಸಿದ ಎಲ್ಲಿ? ಅತ್ರಿ ಋಷಿಗಳಲ್ಲಿ, ಅನಸೂಯ ದೇವಿಯಲ್ಲಿ. ಅವರ ಹೆಸರೇ ವೈಶಿಷ್ಟ್ಯ, ಒಳ್ಳೆಯ ಸಂದೇಶ ಕೊಡುತ್ತದೆ. ಅತ್ರಿ, ಅನಸೂಯ ಅಂತ. ಅಲ್ಲಿ ಭಗವಂತ ತಾನೇ ತನ್ನನ್ನು ಕೊಟ್ಟುಕೊಂಡ. ಯಾಕೆ ಅಂದರೆ ತಪಸ್ಸು ಮಾಡಿದರೂ ಒಂದು ಕಾರಣ. ಇವರು ಅತ್ರಿ ಅಂದರೆ ಏನು ಗೊತ್ತಾ? ತ್ರಿ ಅಂದರೆ 3, ಎಲ್ಲರಿಗೂ ಗೊತ್ತು. ತ್ರಿ ಅಂದರೆ 3. ಅತ್ರಿ ಅಂದರೆ 3 ಇಲ್ಲದವ ಅಂತ. 3 ಇಲ್ಲದವ. ಭಗವಂತ ಎಲ್ಲಿ ತಾನು ಪ್ರೀತನಾಗುತ್ತಾನೆ ಅಂದರೆ ಈ 3 ಎಲ್ಲಿ ಇರೋದಿಲ್ಲವೋ ಅಲ್ಲಿ ಭಗವಂತ ಪ್ರೀತನಾಗುತ್ತಾನೆ. ಯಾವುದಾದ್ರು ಅದು ಇರಬಾರದ 3 ಯಾವುದು ಅಂದರೆ ಅಪೇಯಪಾನ, ಅಭಕ್ಷಭಕ್ಷಣ, ಅಗಮ್ಯ ಗಮನ. ಇದು 3 ಇರಬಾರ್ದು. ಕುಡಿಯಬಾರ್ದನ್ನು ಕುಡಿಯೋದು, ತಿನ್ನಬಾರ್ದನ್ನು ತಿನ್ನೋದು, ಹೋಗಬಾರದ ಕಡೆ ಹೋಗೋದು. ಇದು 3 ಶಾಸ್ತ್ರ ನಿಷೇಧ ಮಾಡ್ತದೆ. ಹಾಗಾಗಿ ಅತ್ರಿ ಅಂದರೆ ಇದು 3 ಇಲ್ಲ. ಇದು 3 ಎಲ್ಲಿಲ್ಲೋ ಅಲ್ಲಿ ಭಗವಂತನ ಪ್ರೀತಿ ಉಂಟು. ಅತ್ರಿ, ಅಪೇಯಪಾನ, ಅಭಕ್ಷಭಕ್ಷಣ, ಅಗಮ್ಯ ಗಮನ. ಇದು 3 ಇಲ್ಲ. ಅತ್ರಿ, ಇದು 3 ಯಾರಲ್ಲಿ ಇಲ್ಲವೋ ಅವನು ಅತ್ರಿ. ಅಲ್ಲಿ ಭಗವಂತನ ಪ್ರೀತಿ ಉಂಟು. ಶ್ರಾದ್ದ ಮಾಡುವಾಗ ಇದನ್ನು ಸ್ಮರಿಸಬೇಕು. ಅಂದರೆ ಆ ನಿಯಮದಲ್ಲಿ ಇರಬೇಕು. ಶ್ರಾದ್ದ ಮಾಡುವವ ಆ ರೀತಿಯಾಗಿದ್ದು ಶ್ರಾದ್ದಾದಿಗಳು ಅಪೇಯಪಾನ ಮಾಡ್ತಾ, ಅಭಕ್ಷಭಕ್ಷಣ ಮಾಡ್ತಾ, ಅಗಮ್ಯ ಗಮನ ಮಾಡ್ತಾ ಶ್ರಾದ್ದ ಮಾಡಿದರೆ ಏನು ಭಗವಂತ ಪ್ರೀತನಾಗಬೇಕು ಅನ್ನುವ ಸಂದೇಶ ಇದರ ಹಿನ್ನೆಲೆಯಲ್ಲಿ ಉಂಟು. ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆ ಅಂದರೆ ಇಂತಹ ರೀತಿಯಲ್ಲಿ ಇರಬಾರ್ದು. ನಿಷಿದ್ಧ ಕರ್ಮವ ತೊರೆದು ಅಂತ ಹಿಂದೆ ಹೇಳಿದರು. ಏನದು ನಿಷಿದ್ಧ ಕರ್ಮ ತೊರೆಯೋದು ಅಂದರೆ ಇದು. ಅಪೇಯಪಾನ ಮಾಡಬಾರ್ದು. ಬ್ರಾಹ್ಮಣನಾಗಿ ಶ್ರಾದ್ದಾದಿಗಳನ್ನು ಮಾಡ್ತಾ ಅಪೇಯಪಾನ, ಅಗಮ್ಯ ಗಮನ, ಅಭಕ್ಷಭಕ್ಷ ತಿನ್ನಬಾರ್ದು ಅಂತ ನಿಷೇಧ ಮಾಡಿದ್ದನ್ನು ತಿನ್ನುತ್ತಾ, ಕುಡಿಯಬಾರ್ದು ಅಂತ ಹೇಳಿದ್ದನ್ನು ಕುಡಿಯುತ್ತಾ ಶ್ರಾದ್ದ ಮಾಡಿದರೆ ಯಾವ ಪಿತೃಗಳು ಉದ್ಧಾರ ಆಗಲ್ಲ, ಯಾವ ಭಗವಂತನೂ ಪ್ರೀತನಾಗಲ್ಲ ಅನ್ನುವ ಸಂದೇಶ ಅಲ್ಲಿ ಉಂಟು. ಅದಕ್ಕೋಸ್ಕರವಾಗಿ ಆ ದತ್ತಾತ್ರೇಯನನ್ನು ನೆನೆಸಬೇಕು ಅನ್ನುವ ವಿಚಾರವನ್ನು ಹೇಳ್ತಾರೆ ಋಷಿಗಳು, ಜಗನ್ನಾಥದಾಸರು. ಅತ್ರಿ. ಇನ್ನು ಅವರ ಹೆಂಡತಿ ಅನಸೂಯ, ಅತ್ರಿ ಋಷಿಗಳ ಹೆಂಡತಿ ಅನಸೂಯ. ಇವರ ದಾಂಪತ್ಯದಲ್ಲಿ ಭಗವಂತ ಅವತಾರ ಮಾಡಿದ್ದು. ಹೆಣ್ಣು ಮಕ್ಕಳು ಅವರು ಹೇಗಿರಬೇಕಂದ್ರೆ ಅನಸೂಯ, ಅಸೂಯೆ ಇಲ್ಲ. ಅಸೂಯೆ ನಮಗೆಲ್ಲ ಬಹಳ ಅಸೂಯೆ. ಇನ್ನೊಬ್ಬರನ್ನು ನೋಡಿದರೆ ಸಹನೆ ಆಗಲ್ಲ, ಇನ್ನೊಬ್ಬರ ಏಳಿಗೆ ನೋಡಿದರೆ ಹೊಟ್ಟೆ ಕಿಚ್ಚು, ಏನೋ ಸಂಕಟ. ಈ ರೀತಿಯಾಗಿ ಇದ್ದರೆ ಭಗವಂತ ಅನುಗ್ರಹಿಸೋಲ್ಲ. ಅಸೂಯೆ ಇರಬಾರ್ದು, ಅನಸೂಯರಾಗಬೇಕು ನಾವು. ಆಗ ಭಗವಂತ ಪ್ರೀತನಾಗುತ್ತಾನೆ ಅನ್ನುವ ಸಂದೇಶ ಆ ಎರಡು ಹೆಸರಿನಲ್ಲಿ ಉಂಟು. ಹೀಗೆ ಭಗವಂತ ಅತ್ರಿ ಅನಸೂಯಾದೇವಿಯರಲ್ಲಿ ತಾನು ಅವತಾರ ಮಾಡಿದ ದತ್ತಾತ್ರೇಯ ಅನ್ನುವ ಹೆಸರಿನಿಂದ. ಅದ್ಭುತವಾದ ವ್ಯಾಖ್ಯಾನ. ಹೀಗೆ ದತ್ತಾತ್ರೇಯನಾಗಿ ಭಗವಂತ ಅತ್ರಿ ಋಷಿಗಳಲ್ಲಿ ಅನಸೂಯಾದೇವಿಯನ್ನು ನಿಮಿತ್ತವಾಗಿ ಇಟ್ಟುಕೊಂಡು ತನ್ನನ್ನೇ ತಾನು ಕೊಟ್ಟುಕೊಂಡು ಅವರಿಗೆ ಪ್ರೀತನಾಗಿ. ಆದ್ದರಿಂದ ಆ ದತ್ತಾತ್ರೇಯನನ್ನು ನೆನೆಸಬೇಕು. ಸ್ವಾಮಿ, ನೀನು ಪ್ರೀತನಾದರೆ ನಿನ್ನನ್ನೇ ನೀನು ಕೊಟ್ಟುಕೊಟ್ಟಿರಿ, ನೀನೇ ಮಗನಾಗಿ ಉದ್ಧಾರ ಮಾಡ್ತೀರಿ. ನಮ್ಮ ಪಿತೃಗಳನ್ನು ಉದ್ಧಾರ ಮಾಡುವ ಮಗ ನಾನೇನಲ್ಲ ಖರೆ, ಆದರೂ ನಾನು ಈ ಶ್ರದ್ಧೆಯಿಂದ ನಿನ್ನ ಸ್ಮರಣಪೂರ್ವಕವಾಗಿ ನನ್ನ ಪಿತೃಗಳನ್ನು ಆರಾಧನೆ ಮಾಡುತ್ತಾ ಇದ್ದಾನೆ. ಆ ಪಿತೃಗಳ ಅಂತರ್ಯಾಮಿಯಾದ ನಿನ್ನನ್ನು ಆರಾಧನೆ ಮಾಡುತ್ತಾ ಇದ್ದಾನೆ. ಕಾರಣ ನೀನು ಕೂಡ ಪ್ರೀತನಾಗಿ ನಮ್ಮನ್ನೂ ಉದ್ಧಾರ ಮಾಡು, ನನ್ನ ಪಿತೃಗಳನ್ನು ಉದ್ಧಾರ ಮಾಡು ಅನ್ನುವ ಅನುಸಂಧಾನ ಆ ದತ್ತಾತ್ರೇಯ ಅನ್ನುವ ಹೇಳುವ ಆ ಶಬ್ದದ ಹಿನ್ನೆಲೆಯಲ್ಲಿ ಇಷ್ಟು ಅನುಸಂಧಾನ ಇರಬೇಕಂತ. ಅದಕ್ಕೆ ಪ್ರೀತನಾಗಿ ಕೊಟ್ಟುಕೊಂಡಿದ್ದೀರಿ ಅಲ್ವಾ? ಹಾಗೆ ನೀನು ಕೂಡ ನಮಗೆ ಪ್ರೀತನಾಗಿ ಉದ್ಧಾರ ಮಾಡು
ನಿಜವಾದ ಮಗ ನೀನೇ ಅಲ್ವಾ. ಮಗ ಅಂದರೆ ಪುತ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಾಕೆ ಪುತ್ರ ಅಂದರೆ ಪುತಾತ್ ತ್ರಾಯತೆ ಇತಿ ಪುತ್ರ ಅಂತಾರೆ ಶಾಸ್ತ್ರಕಾರರು. ಪುತ್ರ ಅಂದರೆ ನರಕ, ಪುತಾತ್ ತ್ರಾಯತೆ ಅಂದರೆ ನರಕದಿಂದ ಉದ್ಧಾರ ಮಾಡುವವ ಅಂತ ಅರ್ಥ. ನರಕದಿಂದ ಯಾರು ಉದ್ಧಾರ ಮಾಡ್ತಾರೋ ಅವರು ಮಕ್ಕಳು. ಕಾರಣ ನಿಜವಾಗಿ ನರಕದಿಂದ ಉದ್ಧಾರ ಮಾಡುವವರು ಯಾರು? ಭಗವಂತ. ಅವನ ಸ್ಮರಣೆ, ಅವನ ನಾಮ ಸಂಕೀರ್ತನೆ ಮಾತ್ರ ನಮ್ಮನ್ನು ನರಕದಿಂದ ಉದ್ಧಾರ ಮಾಡಿತು. ಆದ್ದರಿಂದ ನೀನು ನಿಜವಾಗಿ ಮಗ, ಪುತ್ರ ಅಂತ ಅನಿಸ್ಕೋತಿದ್ದಿ. ಇಲ್ಲಿ ಅಪೇಯಪಾನ, ಅಭಕ್ಷ ಭಕ್ಷಣ, ಅಗಮ್ಯಗಮನ ಹೇಳಿದ್ರು ನೋಡಿ. ಮಕ್ಕಳು ಇದನ್ನು ಮಾಡಿದರೆ, ಇದನ್ನು ಮಾಡ್ತಾ ಸಾಧ್ಯ ಮಾಡಿದರೆ ಪಿತೃಗಳು ನರಕಕ್ಕೆ ಹೋಗ್ತಾರೆ ಅಷ್ಟೇ, ಉದ್ಧಾರ ಆಗಲ್ಲ. ಮಕ್ಕಳು ಈ ರೀತಿಯಾಗಿ ಅಪೇಯಪಾನಾದಿಗಳನ್ನು ಮಾಡ್ತಾ ಶ್ರಾದ್ದಾದಿಗಳನ್ನು ಮಾಡಿದರೆ ಅವರು ಮಾಡಬಾರ್ದು ಆ ಕೃತ್ಯ ಮಾಡಿದ್ದಾರೆ. ಆದ್ದರಿಂದಾಗಿ ಯಾರನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡ್ತಾರೋ ಅವರಿಗೆ ನರಕ ಆಗ್ತದೆ ಹೊರತು ಅವರು ಉದ್ಧಾರ ಆಗಲ್ಲ. ಅವರಿಗೆ ನರಕದಿಂದ ಉದ್ಧಾರ ಆಗಲಿ ಅಂತ ಮಗ ಶ್ರಾದ್ದಾದಿಗಳನ್ನು ಮಾಡೋದು. ಮಾಡಿ ಅದರ ಹಿನ್ನೆಲೆಯಲ್ಲಿ ಅಪೇಯಪಾನಾದಿಗಳಿತ್ತು ಅಂದರೆ ಅವರಿಗೆ ಮತ್ತೊಂದಿಷ್ಟು ನರಕ ಸಿದ್ಧವಾಗ್ತದೆ ಹೊರತು ನರಕದಿಂದ ಉದ್ಧಾರ ಆಗಲ್ಲ. ಕಾರಣ ನರಕದಿಂದ ಉದ್ಧಾರ ಮಾಡಲಿಕ್ಕೆ ಇರತಕ್ಕಂತಹ ಒಂದೇ ಉಪಾಯ ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ನಮ್ಮನ್ನು ನರಕದಿಂದ ಉದ್ಧಾರ ಮಾಡ್ತದೆ. ಕಾರಣ ದತ್ತಾತ್ರೇಯ, ನೀನು ನನ್ನ ಪಿತೃಗಳನ್ನು ಉದ್ಧಾರ ಮಾಡು, ಪ್ರೀತನಾಗು, ನಮಗೂ ನರಕ ಆಗದಂತೆ ಅನುಗ್ರಹಿಸು. ನಾವು ಯಾರನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ದೇವೋ ಅವರು ನರಕದಲ್ಲಿದ್ದಾರೋ ಗೊತ್ತಿಲ್ಲ, ಸ್ವರ್ಗದಲ್ಲಿದ್ದಾರೋ ಗೊತ್ತಿಲ್ಲ, ಪಶು ಪಕ್ಷಿಗಳಾಗಿ ಹುಟ್ಟಿದ್ದಾರೋ ಗೊತ್ತಿಲ್ಲ, ಮನುಷ್ಯರಾಗಿ ಹುಟ್ಟಿದ್ದಾರೋ ಗೊತ್ತಿಲ್ಲ, ಎಲ್ಲಿದ್ದೋ ಆ ಚೇತನ ಗೊತ್ತಿಲ್ಲ. ಆದರೆ ಅವರು ಯಾವುದೇ ಕಷ್ಟದಲ್ಲಿದ್ದರೆ, ಯಾವುದೇ ನರಕದಲ್ಲಿದ್ದರೆ ಅವರ ಮೇಲೆ ಪ್ರೀತಿಯನ್ನು ತೋರಿಸಿ ದಯಾದೃಷ್ಟಿಯಿಂದ ಆ ಚೇತನನನ್ನು ನೋಡಿ ಉದ್ಧಾರ ಮಾಡು ತಂದೆ ಅನ್ನತಕ್ಕಂತಹ ಪ್ರಾರ್ಥನೆ ಈ ನಾಮಸ್ಮರಣೆಯ ಹಿನ್ನೆಲೆಯಲ್ಲಿ ಉಂಟು. ಕಾರಣ ದತ್ತಾತ್ರೇಯನನ್ನು ಸ್ಮರಣೆ ಮಾಡಬೇಕಂತೆ. ಜಯ ಜಯ ಜಯಕಾಂತ ದತ್ತಾತ್ರೇಯ, ಸ್ವಾಮಿ ದತ್ತಾತ್ರೇಯ ನನ್ನ ಪಿತೃಗಳನ್ನು ಉದ್ಧಾರ ಮಾಡುವಂಥ ಆ ನಾಮಸ್ಮರಣೆ ಮಾಡಬೇಕಂತೆ. ಅದೇ ರೀತಿ ಕಪಿಲ, ಮಹಿದಾಸ, ಭಕ್ತವತ್ಸಲ, ಪುರಾತನ ಪುರುಷ ಅನೇಕ ಭಗವಂತನ ನಾಮಗಳನ್ನು ಹೇಳ್ತಾರೆ ಇಲ್ಲಿ. ಆ ಎಲ್ಲ ನಾಮದ ಹಿನ್ನೆಲೆಯಲ್ಲಿ ಕೂಡ ಈ ರೀತಿಯಾಗಿ ಹಿಂದಿನ ಹಿನ್ನೆಲೆ ಉಂಟು. ಅದಕ್ಕೆ ಅದೇನು ಅನ್ನುವುದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರಿಸಿ ಚಿಂತನೆ ಮಾಡೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.